ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ಏನಂದರೆ 2026ನೇ ಸಾಲಿನಲ್ಲಿ ಅಂದರೆ ಪೆನ್ಷನ್ ಬರ್ತಾ ಇರ್ತಕ್ಕಂಥ ವೃದ್ಧಾಪ್ಯ ವೇತನ ಪೆನ್ಷನ್ ಆಗಿರ್ಬೋದು, ಅಂಗವಿಕಲ ಪೆನ್ಷನ್ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಈ ಒಂದು ವೇತನಗಳು ಕಳೆದ 3 ತಿಂಗಳಿಂದ ತುಂಬ ಜನರ ಖಾತೆಗೆ ಜಮಾವಣೆ ಆಗಿಲ್ಲ. ಹಾಗೆಯೇ ತುಂಬ ಜನರ ಖಾತೆಗೆ ಜಮಾವಣೆ ಕೂಡ ಆಗಿದೆ. ಅದನ್ನು ಯಾವ ರೀತಿ ನಿಮ್ಮ ಸ್ಟೇಟಸ್ನ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಸ್ನೇಹಿತರ ಮೊದಲಿಗೆ ನೀವು ಯಾವುದಾದ್ರು ಸರ್ಚ್ ಬಾರ್ಗೆ ಬಂದು ಅಲ್ಲಿ DSSP ಅಂತ ಟೈಪ್ ಮಾಡಿ, ಅಲ್ಲಿ ಫಸ್ಟ್ ಆಪ್ಷನ್ನೇ ಬರುತ್ತೆ ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಸ್ನೇಹಿತರೆ ಸೈಡಲ್ಲಿರುತ್ತೆ ಮೋರ್ ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಈ ರೀತಿ ಸಬ್ ಆಪ್ಷನ್ಗಳು ಓಪನ್ ಆಗ್ತವೆ. ಇಲ್ಲಿ ನಿಮಗೆ ಪೆನ್ಷನ್ ಬರ್ತಿಲ್ಲ ಅಂತ ನೀವು ತಿಳ್ಕೋಬೇಕು ಅಂದರೆ ಮೊದಲಿಗೆ ಪ್ರದೇಶವಾರು ಪಿಂಚಣಿ ಮಾಹಿತಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಈ ಒಂದು ಆಪ್ಷನ್ನ ನೀವು ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ತದನಂತರ ನಿಮಗೆ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಈ ಲಿಸ್ಟಿಂದ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪಕ್ಕದಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ನೀವು ಗ್ರಾಮೀಣ ಅಥವಾ ನಗರ ಪ್ರದೇಶನ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೋಬಳಿನ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮದು ಫೈನಲ್ ಆಗಿ ನಿಮ್ಮ ಗ್ರಾಮನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮ್ಮದ್ರ ಜೊತೆಗೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ್ದು ಯಾರು ಪೆನ್ಷನ್ ಬರ್ತದೆ ಎಲ್ಲನೂ ಕೂಡ ವೀಕ್ಷಣೆ ಮಾಡ್ಬೋದು. ಹಾಗೆಯೇ ಸ್ನೇಹಿತರೆ ಅದಾದ ನಂತರ ನಿಮ್ಮ ವಿಲೇಜ್ ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಇಲ್ಲಿ ಕ್ಯಾಪ್ಸಾ ಇದೆ, ಅದನ್ನು ಹಾಕಿ ನಂತರ ಸರ್ಚ್ ಅಂತ ಮಾಡಿ ನಂತರ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಗ್ರಾಮದಲ್ಲಿ ಯಾವೆಲ್ಲ ವ್ಯಕ್ತಿಗಳಿಗೆ ಈ ಒಂದು ಪೆನ್ಷನ್ ಬರ್ತಾಯಿದೆ. ಅದು ಇಂದಿರಾ ಗಾಂಧಿ ನ್ಯಾಷನಲ್ ಓಲ್ಡ್ ಏಜ್ ಪೆನ್ಷನ್ ಆಗಿರ್ಬೋದು, ಅಥವಾ ವೃದ್ಧಾಪ್ಯ ವೇತನ ಆಗಿರ್ಬೋದು, ಮನಸ್ವಿನಿ ಆಗಿರ್ಬೋದು, ಹಾಗೆಯೇ ಅಂಗವಿಕಲ ಪೆನ್ಷನ್ ಆಗಿರ್ಬೋದು, ಪ್ರತಿಯೊಂದು ಪೆನ್ಷನ್ಗಳ ಲೀಸ್ಟು ಇಲ್ಲಿ ಶೋ ಆಗ್ತದೆ. ನೀವು ಇಲ್ಲಿ ಪೇಜ್ ನಂಬರ್ 1 2 3 4 ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ಹೋದರೆ ನಿಮ್ಮ ಹೆಸರು ಯಾವ ಪೇಜಲ್ಲಿ ಬರುತ್ತೆ ಅಲ್ಲಿ ತನಕ ಕೂಡ ನೋಡ್ಬೋದು. ನಿಮಗೆ ಬರ್ತಾ ಇರ್ತಕ್ಕಂಥ ಪೆನ್ಷನ್ನಲ್ಲಿ ಈ ರೀತಿ ರನ್ನಿಂಗ್ ಅಂತ ತೋರಿಸ್ತಾ ಇರಬೇಕು. ಒಂದು ವೇಳೆ ಸ್ಟಾಪ್ ಅಂತ ಇದ್ದರೆ ಅಂಥವ್ರಿಗೆ ಬಂದಿರಲ್ಲ. ಇಲ್ಲಿ ರನ್ನಿಂಗ್ ಅಂತ ಇದೆಯಾ ಅಥವಾ ಸ್ಟಾಪ್ ಅಂತ ಇದೆಯಾ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಪೆನ್ಷನ್ ಯಾವ ದಿನಾಂಕ ತಂದು ಬಂದಿದೆ ಅದನ್ನು ಕೂಡ ನೀವು ಇಲ್ಲಿ ನೋಡ್ಬೋದು. ಸ್ನೇಹಿತರೆ ಇಲ್ಲಿ ನೀವು ನಿಮ್ಮ ಸ್ಟೇಟಸ್ನ ನಿಮ್ಮದು ಇಂಡಿವಿಜುವಲಾಗಿ ಚೆಕ್ ಮಾಡಬೇಕು ಅಂದರೆ ಇಲ್ಲಿ ಒಂದು ಆರ್ಡರ್ ಕಾಪಿ ನಂಬರ್ ಅಂತ ಇದೆ ನೋಡಿ, ಅದೊಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ನಂತರ ಮತ್ತೆ ಮೇನ್ ಪೇಜ್ಗೆ ಬನ್ನಿ, ಮತ್ತೆ ಮೋರ್ ಅಂತ ಕ್ಲಿಕ್ ಮಾಡಿ. ಇವಾಗ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಪಿಂಚಣಿ ಸ್ಥಿತಿ ಅಂತ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಬೆನಿಫಿಷರಿ ID ಅಂತ ಕೇಳುತ್ತೆ, ಅಲ್ಲಿ ನಿಮ್ಮದು ಅಲ್ಲಿ ಕಾಪಿ ಮಾಡ್ಕೊಂಡಿದ್ರಲ್ಲ ಆ ಒಂದು ಬೆನಿಫಿಷರಿ ಐಡಿನ ಹಾಕಿ, ಅಲ್ಲಿ ಕ್ಯಾಪ್ಸಾ ನಂಬರ್ ಕಾಣ್ತಾ ಇದೆ ನೋಡಿ, ಅದನ್ನು ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗತ್ತೆ. ಸರ್ಚ್ ಮಾಡಿದ ನಂತರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಇಲ್ಲಿ ನೋಡ್ಬೋದು ನೀವು ನಿಮಗೆ ಪೆನ್ಷನ್ ಯಾವ ಡೇಟ್ ಒಂದು ನಿಮಗೆ ಸ್ಟಾರ್ಟ್ ಆಗಿದೆ, ಎಷ್ಟು ಅಮೌಂಟ್ ಬರ್ತಾ ಇದೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೆಳಗಡೆ ಬಂದು RD ನಂಬರ್ ಅಂತ ಇದೆ ನೋಡಿ, ಅದನ್ನು ಕಾಪಿ ಮಾಡ್ಕೊಳ್ಳಿ. ನಂತರ ಕೆಳಗಡೆ ಕ್ಲಿಕ್ ಹೇರ್ ಟು ಲೇಟೆಸ್ಟ್ ಪೇಮೆಂಟ್ ಡೀಟೇಲ್ಸ್ ಅಂತ ಇದೆ ನೋಡಿ ರೆಡ್ಡಲ್ಲಿ, ಆ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡ್ಕೋಬೇಕು. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಓಪನ್ ಆಗುತ್ತೆ. ಮೊದಲಿಗೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿರ್ತಕ್ಕಂಥ RD ನಂಬರ್ನ ನೀವು ಅಲ್ಲಿ ಹಾಕಿ, ಅಲ್ಲಿ ಶೋ ಅಂತ ಇದೆ ನೋಡಿ, ಆ ಒಂದು ಆಪ್ಷನ್ನ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಪರ್ಟಿಕ್ಯುಲರಾಗಿ ಇಂಡಿವಿಜುವಲಾಗಿ ನಿಮ್ಮದು ಬರ್ತಾ ಇರ್ತಕ್ಕಂಥ ಪೇಮೆಂಟ್ ಡೀಟೇಲ್ಸು ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ಲೇಟೆಸ್ಟಾಗಿ 30/3/2026 ಸಕ್ಸಸ್ ಅಂತ ಬಂದಿದೆ. ಅಂದರೆ ಫೆಬ್ರವರಿ ತಿಂಗಳ ನಿಮಗೆ ಅಮೌಂಟ್ ಬಂದಿದೆ. ಫೆಬ್ರವರಿ ತಿಂಗಳಿಂದ ಈಚೆಗೆ ನಿಮಗೆ 2-3 ತಿಂಗಳಿಂದ ಸರ್ಕಾರದಿಂದ ಪೇಮೆಂಟ್ ಇನ್ನೂ ಕೂಡ ಹಾಕಿಲ್ಲ. ಒಂದು ವೇಳೆ ಹಾಕಿದರೆ ಇಲ್ಲಿ 4 ಮತ್ತು 5th ಅಂದರೆ 5ನೇ ತಿಂಗಳು ಮತ್ತು 4ನೇ ತಿಂಗಳು ಅಂತ ಶೋ ಆಗಿರೋದು. ಈಗ 3ನೇ ತಿಂಗಳ ತನಕ ತುಂಬ ಜನರಿಗೆ ಪೇಮೆಂಟು ಅಲ್ಲಿ ತನಕ ಬಂದಿದೆ, ಅಲ್ಲಿಂದ ಮುಂದಕ್ಕೆ ಬಂದಿಲ್ಲ. ನಿಮ್ಮ ಸ್ಟೇಟಸ್ಸು ಈ ರೀತಿ ಇದೆಯಾ, ಅಕಸ್ಮಾತ್ 4-5ನೇ ತಿಂಗಳಲ್ಲಿ ನಿಮಗೆ ಹಣ ಬಂದಿದೆಯಾ, ನಿಮ್ಗೆ ಇಲ್ಲಿ ತನಕ ಯಾವ್ಯಾವ ಕಂತುಗಳು ಬಂದಿದೆ, ಯಾವ್ದಾದ್ರು ಕಂತು ಬರೋದೇನಾದರೂ ಸ್ಟಾಪ್ ಆಗಿದೆಯಾ ಅಂತ ಈ ಒಂದು ಲೀಸ್ಟ್ನಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ ಈ ರೀತಿ ನಿಮಗೆ ಪೆನ್ಷನ್ ಬರ್ತಕ್ಕಂಥ ಸ್ಟೇಟಸ್ನ ಮನೆಯಲ್ಲೇ ಕೂತು ನಿಮ್ಮ ಮೊಬೈಲ್ ಸಂಖ್ಯೆ ಮುಖಾಂತರ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ನಿಮಗೆ ವರ್ಕ್ ಆರ್ಡರ್ ಕಾಪಿ ಕಳೆದೋಗಿತ್ತು ಅಂದರೆ ನೀವು ಅಲ್ಲಿ ಕಾಪಿ ಮಾಡ್ಕೊಂಡಿದ್ದೀರಲ್ಲ RD ನಂಬರು, ಆ RD ನಂಬರ್ನ ನಾಡ್ ಕಚೇರಿ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ಈ ಒಂದು RD ನಂಬರ್ನ ಹಾಕಿ ನೀವು ಅಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಚಾನಲ್ ಹೆಸರು ಬಂದು AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.